ಎಲ್ಲರಿಗೂ ಈ ವಿಡಿಯೋದಲ್ಲಿ ನಮ್ಮ ಜೊತೆ ವಸಂತಲಕ್ಷ್ಮಿ ಅವರಿದ್ದಾರೆ. ಅವ್ರದ್ದು ಲೆಫ್ಟ್ ಸೈಡ್ ನೀ ಆಪರೇಷನ್ ಮಾಡಿದ್ದೀನಿ. 2 ವೀಕ್ಸ್ ಎಷ್ಟು ದಿನ ಆಗಿದೆ ಅಮ್ಮ? 17 ಡೇಸ್ ಆಗಿದೆ. ಅವರ ಎಕ್ಸ್ಪೀರಿಯನ್ಸಸ್ ಮತ್ತು ಅವರ ಅಡ್ಮಿಷನ್ ಇಂದ ಡಿಸ್ಚಾರ್ಜ್ ಆಗಿ ಹೇಗೆ ನಡೆದ್ರು ಏನು ಅಂತ ಕೇಳೋಣ. ಏನು ಹೇಳಿ ನೋಡೋಣ. ಸ್ಟಾರ್ಟ್ ಮಾಡಿ. ನಂಗೆ ಸ್ವಲ್ಪ ಹೆದರಿಕೆನೇ ಇತ್ತು ಫಸ್ಟ್ ಸ್ಟಾರ್ಟಿಂಗಲ್ಲಿ. ಆಮೇಲೆ ಡಾಕ್ಟ್ರ್ ನೋಡಿ ಒಂಥರ ಕಾನ್ಫಿಡೆನ್ಸ್ ಬಂತು, ಮಾಡಿಸ್ಕೋಬೋದು, ಆಪ್ರೇಷನ್ ಮಾಡಿಸ್ಕೊಂಡ್ರೆ ಸಕ್ಸಸ್ ಆಗುತ್ತೆ ಅಂತ. ಹಾಗಾಗಿ ಡಾಕ್ಟ್ರ್ ಮೀಟ್ ಮಾಡಿ ಆಪ್ರೇಷನ್ ಮಾಡಿಸ್ಕೊಂಡೆ. 3 ಡೇಸ್ಗೆ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು, ನಡೆಯೋ ಹಂಗೂ ಆಯಿತು. ಆಪರೇಷನ್ ಎಷ್ಟು ದಿನ ಇದ್ರಿ ಹಾಸ್ಪಿಟಲ್? 5 ಡೇಸ್ ಇದ್ದೆ. 5 ಡೇಸ್ ಇದ್ದೆ. ಆಮೇಲೆ ನಾವು ಡಿಸ್ಚಾರ್ಜ್ ಮಾಡಬೇಕಾದ್ರೆ ವಾಕರಲ್ಲಿ ನಡೆಸಿದ್ರು. ಫಿಸಿಯೋಥೆರಪಿನೂ ಸ್ವಲ್ಪ ಸಿಕ್ತು, ಅಲ್ಲಿ ಸ್ಟಾರ್ಟ್ ಮಾಡಿದರು. ಚೆನ್ನಾಗಿದೆ ಅನ್ನಿಸ್ತಿತ್ತು. ಇವಾಗ ಎಷ್ಟು ದಿನದಿಂದ ನಡೀತಾ ಇದ್ದೀರಾ ಪೂರ್ತಿ? ಈಗ ಪೂರ್ತಿ 1 ವೀಕಿಂದ ನಡೀತಾ ಇದ್ದೆ. ಫಿಸಿಯೋಥೆರಪಿ ಸಿಕ್ತು 12 ಡೇಸಿಂದ 1 ವೀಕಿಂದ ನಡೀತಾ ಇದ್ದೆ. ಸೊ ಪರವಾಗಿಲ್ಲ. ಅವ್ರನ್ನ ನೀವು ಜೊತೆಲಿದ್ರಲ್ವಾ? ಸೊ ನೋಡ್ಕೊಳ್ಳೋದ್ರಿಗೆ ಏನು ರೋಲ್ ಏನು? ಅದೇ ನನಗೆ ನಮ್ಮ ತಾಯಿನ ಅಲ್ಲಿ ಸೇರಿಸಿದಾಗ ಅದೇ ಯಾವ ಥರ ಅವ್ರ ಸಫರಿಂಗ್ಸ್ 2 ಇಯರ್ಸಿಂದ ನೋಡಿ ತುಂಬ ಬೇಜಾರಾಗ್ತಿತ್ತು. ಸೊ ಡಾಕ್ಟರ್ ಶರತ್ ಅವ್ರು ನಾವು ನೋಡಿದ್ದೆ ಫಸ್ಟ್ ಡೇ, ಎಲ್ಲೆಲ್ಲೋ ತೋರಿಸಿದ್ವಿ, ಬಟ್ ಅವ್ರನ್ನ ನೋಡಿ ಫಸ್ಟ್ ಡೇನ ನಮಗೆ ಇವ್ರ ಹತ್ರನೇ ಸರ್ಜರಿ ಮಾಡಿಸ್ಬೇಕು ಅನ್ನೋ ಒಂದು ಇದು ಹೇಗೆ ಬಂತು ಅದು ಬಂತು. ಆ ಪ್ರಕಾರ ಅವ್ರ ಹತ್ರ ನಾವು ಸರ್ಜರಿ ಮಾಡಿಸಿದ್ಮೇಲೆ ನಮ್ಮಮ್ಮ 2 ದಿನದಲ್ಲೇ ICUನಲ್ಲೇ ನಾನು ನಡೆಸಿದ್ರು ಅಂದಾಗ ನಂಗೆ ತುಂಬ ಆಶ್ಚರ್ಯ ಆಯಿತು. ನೆಕ್ಸ್ಟ್ ಅವರು ರೂಮಲ್ಲೂ ಕೂಡ ವಾಕರ್ ಇಟ್ಕೊಂಡು ವಾಕ್ ಮಾಡಿಸೋದು ಮತ್ತು ಫಿಸಿಯೋಥೆರಪಿ ಎಲ್ಲ ಅಲ್ಲೇ ಸ್ಟಾರ್ಟ್ ಮಾಡಿದ್ರು. ಸೊ ಅಲ್ಲಿಂದ ನಮಗೆ ನೆಕ್ಸ್ಟು ಕಂಟಿನ್ಯೂಸ್ ಆಗಿ ಫಿಸಿಯೋಥೆರಪಿ ಎಲ್ಲ ಸಿಕ್ಕಿದ್ಮೇಲೆ ಭಾಳ ಬೇಗ ಅವರು ವಿಲ್ ಪವರ್ ತೊಗೊಂಡು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕೂ ಡಾಕ್ಟ್ರೇ ಕಾರಣ, ನೀವು ನಡಿಬೋದು, ನೀವು ನಡೀತೀರಾ ಅನ್ನೋ ಒಂದು ಧೈರ್ಯ ಕೊಟ್ಟಿದ್ರಿಂದ ಇದೆಲ್ಲ ಸಾಧ್ಯ ಆಯಿತು. ಈಗ ನಿಮ್ಗೆ ಎಷ್ಟಮ್ಮ ಏಜು? 72. ಈಗಂದ್ರೆ ನಮ್ಮ ಜನ ಅಂದ್ರೆ 65 ಮಾಡಿಸ್ಬೋದ ಅಂತ ಕೇಳ್ತಾರೆ. ಓಕೆ, ನಾನು ಮತ್ತೆ ಸ್ಟ್ರೆಸ್ ಮಾಡಿ ನಿಮ್ಗೆ 75 80 ಆದ್ರೂ ಮಾಡಿಸ್ಕೋತಾರೆ ಅಷ್ಟೇ. ಅದನ್ನ ಮೆಸೇಜ್ ಕೊಡ್ಬೇಕು ನಾನು. ಮತ್ತೆ ಅದರ್ವೈಸ್ ಓಕೆ 15-16 ದಿನ ನಡೀತಾ ಇದ್ದಾರೆ ವಿತೌಟ್ ಸಪೋರ್ಟ್ ನಡೀತಾರೆ. ಅದು ವಿಲ್ ಪವರ್ ಟಾಯ್ಲೆಟ್ಸ್ ಎಲ್ಲ ಅವರೇ ಓನ್ ಆಗಿ ಮಾಡ್ಕೊಂಡು. ಅವ್ರಿಗೇನು ಬೆಡ್ ಪ್ಯಾನ್ ಕೊಟ್ಟಿಲ್ಲ ನೀವು ಯಾವತ್ತೂ? ಬೆಡ್ ಪ್ಯಾನ್ ತಗೊಳ್ತಾ ಇದ್ರು ಹಾಸ್ಪಿಟಲ್ ಫಸ್ಟ್ ಡೇ ಫಸ್ಟ್ 2 ಡೇಸ್. ಫಸ್ಟ್ ನಾವು ನಿಮ್ಗೆ ನೆಕ್ಸ್ಟ್ ಡೇ ಬಂದಾಗ ನಾನು ನಿಮ್ಮ ಟಾಯ್ಲೆಟ್ ನಿಮಗೆ ಕಳಿಸ್ತೀನಿ. ನಾನು ಹೌದು ಟಾಯ್ಲೆಟ್ ಅಂತ ಹೇಳಿ ಕಳಿಸ್ತೀನಿ 2ನೇ ದಿವಸ. ಆಮೇಲೆ ನೀವು ಈಗ ಹಾಸ್ಪಿಟಲ್ ಟಾಯ್ಲೆಟ್ಗೆ ಹೋಗ್ತಾ ಇರಲಿಲ್ಲ ಅಂತ ನೀವು, ಬಟ್ ನಾವು ಯೂಶಲಿ ಎಲ್ಲರಿಗೂ ಅದೇ ಅಲ್ಲಿ ಇದು ಚೇರ್ ಇಲ್ಲದೆ ಆ ಕಂಫರ್ಟ್ ಇಲ್ಲದೆ ಇದ್ದಿದ್ರಿಂದ ನಮ್ಗೆ ಪ್ರಾಬ್ಲಮ್ ಆಯ್ತು. ಕಮೋಡ್ ಸ್ವಲ್ಪ ಚಿಕ್ಕದಾಗಿತ್ತು ಅಷ್ಟೇ. ಇಲ್ಲ ಅಂದಿದ್ರೆ ಅದ್ರ ಸ್ವಲ್ಪ ಹೈಟ್ ಇದ್ದಿದ್ರೆ ನಾರ್ಮಲ್ ಆಗಿ ಲಾಸ್ಟಲ್ಲಿ ಅದನ್ನು ಅವರು ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನು ತೊಂದರೆ ಆಗಲಿಲ್ಲ, ಏನು ಪ್ರಾಬ್ಲಮ್ ಆಗಲಿಲ್ಲ. ಓನ್ ಆಗಿ ಇಳಿದು ಮಂಚದಿಂದ ಅವರೇ ಹೋಗೋ. ಈಗ ಮೆಟ್ಲು ಒಂದು 10 ಸ್ಟೆಪ್ಸ್ ಹತ್ತಿ ಇಳಿದು ಮಾಡ್ತಿದ್ದೆ. ಓಕೆ ಮತ್ತೇನಾದ್ರು ಹೇಳ್ಬೇಕಾ? ಧೈರ್ಯವಾಗಿ ಮಾಡಿಸ್ಕೋಬೋದು ಅಂತ ಹೇಳಿ ಧೈರ್ಯವಾಗಿ ಮಾಡಿಸ್ಕೋಬೋದು. ಇಂಥ ಡಾಕ್ಟ್ರ್ ಸಿಕ್ಕಿರೋದು ನನ್ನ ಪುಣ್ಯ.